ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನು ಕ್ರಿಯೇಷನ್ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಅಮ್ಮ ಸಿಂಪಲ್ಲಾಗಿ ಹಾಗೆ ಕ್ವಿಕ್ ಆಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದಾರೆ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಸೊ ಇದಕ್ಕೆ ಬೇಕಾಗಿರೋದು 3 ಬಿಗ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ, 3 ಬಿಗ್ ಸೈಜ್ ಟೊಮೊಟೊ, ಹಾಗೆ ಸ್ಪೈಸಸ್ ಮತ್ತು 1 ಪ್ಯಾಕ್ ಮಶ್ರೂಮ್ ತೊಗೊಂಡಿದ್ದೀವಿ. ನಿಮ್ಮ ಮನೇಲಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ನೀವು 2 ಪ್ಯಾಕ್ ಕೂಡ ಯೂಸ್ ಮಾಡ್ಬೋದು. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲಿಗೆ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಅದ್ರ ಘಮ ಬಿಟ್ಕೋಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ 4 ಗೋಡಂಬಿ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟು 3 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ನೀಟಾಗಿ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ರೆಸಿಪಿ ಬೇಕು ಅಂತ ಕೂಡ ತಿಳಿಸಿ. ಸೊ ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ನೀವು ಫ್ರೈ ಮಾಡ್ಕೋತಾ ಇರಬೇಕು, ಇಲ್ಲ ಅಂತಂದರೆ ಟೇಸ್ಟ್ ಬರೋದಿಲ್ಲ. ಸೊ ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದಾರೆ ಅಮ್ಮ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು, ಅದು ಇರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೆಕ್ಸ್ಟು 3 ಬಿಗ್ ಸೈಜ್ ಟೊಮೊಟೊನ ಹಾಕೋತಾ ಇದ್ದಾರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಅದ್ರ ಫ್ಲೇವರ್ ಬಿಟ್ಕೋಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡೋಕ್ಕೆ ತುಂಬ ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ಬೇಗ ಮಾಡ್ಕೋಬೋದು, ಕ್ವಿಕ್ಕಾಗಿ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ಅಮ್ಮ 1 ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕೋತಾ ಇದ್ದಾರೆ, ಯಾಕೆಂತಂದರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ. ಇದೇ ಮೇನ್ ಪ್ರೋಸೆಸ್ ಈ ರೆಸಿಪಿಗೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇನ್ನೂ ಇದು ಸ್ವಲ್ಪ ಕುಕ್ ಆಗಬೇಕು. ಕುಕ್ ಆದಮೇಲೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕುಕ್ ಆಗಬೇಕು. ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗಿದೆ, ಹಾಗೆ ನೀರೆಲ್ಲ ಬಿಟ್ಕೊಂಡಿದೆ. ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಕ್ಕಾಗೋದು. ಸೊ ಈ ಟೈಮಲ್ಲಿ ನಾವು ಏನಂತಂದರೆ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು. ಚಿಕನ್ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದಾರೆ, ಹಾಗೆ ಧನಿಯಾ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋತಿದ್ದಾರೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟನ್ನು ಹಾಕೋಬೋದು. ಹಾಗೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1/2 ಕಪ್ ಆಗುವಷ್ಟು ಮೊಸರನ್ನ ಕೂಡ ಹಾಕೋತಾ ಇದ್ದಾರೆ. ಇದು ಮೇಯ್ನ್ ಟೇಸ್ಟ್ ಬರುತ್ತೆ ಈ ರೆಸಿಪಿಗೆ. ಸೊ ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದಾರಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಫ್ಲೇವರ್ ಮಶ್ರೂಮ್ಗೆ ಅಂಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಆಗಿದೆ, ಚೆನ್ನಾಗಿ ಅದು ಫ್ರೈ ಆಗಿದೆ. ಸೊ ಈ ಟೈಮಲ್ಲಿ ನಾವು ಅಕ್ಕಿನ ತೊಳೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕೋಬೇಕು. 1.5 ಗ್ಲಾಸ್ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಅಮ್ಮ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ 3 ಜನ ಇರೋದ್ರಿಂದ ನಾವು ಕಡಿಮೆ ಹಾಕೋತಾ ಇದ್ದೀವಿ. 1.5 ಗ್ಲಾಸ್ ಹಾಕ್ಕೊಂಡಿದ್ದಾರೆ, ತೊಳೆದು ಹಾಕ್ಕೊಂಡಿದ್ದಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಸೊ 1:2 ಅನ್ನೋ ರೇಷ್ಯೋದಲ್ಲಿ 3 ಗ್ಲಾಸ್ ಹಾಕ್ಕೋಬೇಕು. ಬಟ್ ಇದರಲ್ಲಿ ಸ್ವಲ್ಪ ನೀರಿನಂಶ ಇರೋದ್ರಿಂದ ನಾವು 2.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದಾರೆ ಅವರು. ನಿಮಗೆ ಸ್ವಲ್ಪ ತೆಳ್ಳ ಇರಬೇಕು ತಿನ್ನೋದಕ್ಕೆ ಅಂತ ಅನ್ನೋ ಥರ ಇದ್ದರೆ ನೀವು ಬೇಕಾದರೆ 3 ಗ್ಲಾಸ್ ಕೂಡ ಹಾಕೋಬೋದು. ಸೊ ಇದು ನಮಗೆ ಕರೆಕ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ನಾವು 2.5 ಲೋಟ ಮಾತ್ರ ಹಾಕೋತಾ ಇದ್ದೀವಿ. ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡ್ಕೊಳ್ಳಿ. ಸೊ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೋದು. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಸೊ ನೋಡಿ ಈ ರೀತಿ ಕುದಿಬೇಕು. ಆವಾಗವಾಗ ಈ ರೀತಿ ಮಿಕ್ಸ್ ಕೊಟ್ಕೋಬೇಕು, ಇಲ್ಲಾಂತಂದರೆ ತಳ ಹತ್ಬಿಡುತ್ತೆ. ಸೊ ಆವಾಗ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ, ಬೇರೆ ಥರ ಫ್ಲೇವರ್ ಬಂದುಬಿಡುತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಕುದಿಬೇಕು, ಎಣ್ಣೆ ಎಲ್ಲ ಮೇಲೆ ತೇಲಬೇಕು. ಈ ರೀತಿ ಬರೋವರೆಗೂ ಕೂಡ ಕುದಿಬೇಕು. ಇವಾಗ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ನೀವು ಹಾಕೋಬೋದು, ನಾವು ಆವಾಗಲೇ ಕೂಡ ಹಾಕ್ಕೊಂಡಿದ್ದೀವಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 1 ವಿಜಿಲ್ ಬರೆಸ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ, ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೊ ಈ ರೀತಿ ಬರಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಮೇಲ್ಗಡೆನೇ ಎಲ್ಲ ಮಶ್ರೂಮ್ ನಿಂತಿರುತ್ತೆ, ಅದರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ವಿಡಿಯೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಅಮ್ಮ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.